ಹೆಲೋ ಗೈಸ್, ವೆಲ್ಕಮ್ ಟು ದೀನವ್ ಡೈರೀಸ್. ನಾನು ನವ್ಯ. ಸೊ ಇವತ್ತು ನಮ್ಮ ಮಮ್ಮಿ ಡ್ಯಾಡಿ ಆ್ಯನಿವರ್ಸರಿ, ಹಾಗಾಗಿ ನಾವು ಮೈಸೂರು ಹೊರಟಿದ್ವಿ. ಸೊ ಫಸ್ಟ್ ಪ್ಲೇಸ್ ನಾವು ವಿಸಿಟ್ ಮಾಡ್ತಿರೋದು ಹಿಮಾವತ್ ಗೋಪಾಲ್ ಸ್ವಾಮಿ ಟೆಂಪಲ್. ಈಗ 6:30 ಆಗಿದೆ. ನಾವು ಹೊರಟಾಗ ಬೈ 10:30 ರೀಚ್ ಆಗ್ತೀವಿ ಅಂತ ತೋರಿಸ್ತದೆ. ಏನಾಗದ ಅಂದ್ರೆ ನಾವು ತಿಂಡಿಗೆಲ್ಲ ನಿಲ್ಸಿದ್ರೆ 1 hour ಅಲ್ಲೇ ಹೋಗುತ್ತೆ. 11:30 12 ರೀಚ್ ಆಗ್ಬೋದು. ನಾನು ಲಾಸ್ಟ್ ಟೈಮ್ ಕೂಡ ಟೆಂಪಲ್ ವಿಸಿಟ್ ಮಾಡಿದ್ದೆ. ಕೆಳಗಡೆ ಫುಲ್ ಬಿಸಿಲು, ಎಷ್ಟು ಸೆಕೆ ಆಗ್ತಿತ್ತು. ಮೇಲೆ ಹೋದ ತಕ್ಷಣ ಫುಲ್ ಹಿಮ, ಎಷ್ಟು ಚಳಿ ಆಗ್ತಿತ್ತು ಅಂದ್ರೆ ಅಷ್ಟು ಡಿಫ್ರೆನ್ಸ್ ಇತ್ತು ಕ್ಲೈಮೇಟ್ ಅಲ್ಲಿ. ಸೊ ಈ ಸರಿನೂ ಹಂಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ನೋಡೋಣ ಹೆಂಗಿರುತ್ತೆ. ಅಂಡ್ ಅಲ್ಲಿ ಸನ್ಫ್ಲವರ್ ಫೀಲ್ಡ್ಸ್ ಕೂಡ ಇತ್ತು. ಸೊ ಈ ಸರಿ ಸ್ವಲ್ಪ ಚೆನ್ನಾಗಿ ರೆಡಿ ಆಗಿದ್ದೀನಿ, ಇನ್ನು ಚೆನ್ನಾಗಿ ಫೋಟೋಸ್ ತಗೊಳ್ಬೋದು ಅಂತ. ಅಂಡ್ ನನ್ನ ಮಗ ಕೂಡ ಅಂತಿದ್ದಾನೆ, ಹಾಯ್ ಮಾಡು ಬೇಬಿ. ಓಕೆ ದೆನ್ ಸರಿ, ಲೆಟ್ಸ್ ಗೋ ಟು ಹಿಮಾವತ್ ಗೋಪಾಲ್ ಸ್ವಾಮಿ ಬೆಟ್ಟ. ಬ್ರೇಕ್ಫಾಸ್ಟ್ ಟೈಮ್. ಸೊ ಮಮ್ಮಿ ಬಂದ್ಬಿಟ್ಟು ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಂಡು ಬಂದಿದ್ದಾರೆ. ಇಟ್ಸ್ ಪದ್ಮಕ್ಕಾಸ್ ಹೋಟೆಲ್. ಎಲ್ಲರೂ ಇಲ್ಲಿ ಸೈಡಲ್ಲಿ ಹಾಕ್ಕೊಂಡು ಕುತ್ಕೊಂಡು ತಿಂತಾ ಇದ್ದೀವಿ. ಯಮ್ಮಿ ಚಿತ್ರಾನ್ನ. ನಮ್ಮ ಅಕ್ಕ ಮಗ ನೋಡಿ, ಅವನಿಗೆ ಕೆಳಗೆ ಕೂರಲ್ಲಂತೆ ಸರ್, ಅವ್ರಿಗೆ ಸೀಟ್ ಅರೇಂಜ್ ಮಾಡಿ ಕೊಟ್ಟಿದ್ದಾರೆ. ಚಿನ್ನು ಚೆನ್ನಾಗಿದೆಯಾ ಚಿನ್ನು? ಸರಿ, ಚೆನ್ನಾಗಿದೆಯಾ ಚಿತ್ರಾನ್ನ? ಮೊಸರು ಚೆನ್ನಾಗಿದೆಯಾ, ಚಿತ್ರಾನ್ನ ಚೆನ್ನಾಗಿದೆಯಾ? ಓಹೋ, ಸೂಪರ್ ಹೇಳು, ಸೂಪರ್ ಹೇಳು. ಅಲ್ಲ, ಬೆಳಗ್ಗೆ ಹೊರಟಾಗ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದೆ. ಈಗ ಆಲ್ರೆಡಿ ಹಾಫ್ ನಿದ್ದೆ ಮಾಡಿ ಎದ್ದಂಗಿದೆ ನನ್ ಮುಖ. ಸಿ ದಿ ಬ್ರೈಡ್. ನಮ್ದು ತಿಂಡಿ ಆಯ್ತು, ಹೊರಟಿದೀವಿ. ನಾವು ಆಲ್ಮೋಸ್ಟ್ 11:40 ಹಾಗೆ ರೀಚ್ ಆಗ್ಬೋದು. ತಿಂಡಿಗೆ ನಿಲ್ಸಿದ್ದಕ್ಕೆ ಒಂದ್ ಸ್ವಲ್ಪ ಲೇಟ್ ಆಯ್ತು. ತಿಂಡಿ ಅಂತೂ ಯಮ್ಮಿ ಇತ್ತು, ಎಲ್ಲ ಚೆನ್ನಾಗಿ ತಿಂದು ಹೊರಟಿದೀವಿ. ಇವಾಗ ಒಂದ್ ರೌಂಡ್ ನಿದ್ದೆ ಆಯ್ತು, ಇವಾಗ ನೆಕ್ಸ್ಟ್ ರೌಂಡ್ ನಿದ್ದೆ ನೋಡ್ಬೇಕು ಹೆಂಗಾಗತ್ತಂತ. ಇವನ್ ಕಳ್ಳ ಮಾತಾಡ್ಬೇಡ, ನಾನು ಬ್ಲಾಗ್ ಮಾಡ್ಬೇಕಂದ್ರೆ ಓಕೆ ಅಂತ ಹೇಳ್ದ. ಹೆಂಗ್ ಹೇಳಿದ್ದು ಚಿನ್ನ? ಓಕೆ ಹೇಳ. ಒಂದ್ ಸಾಂಗ್ ಹಾಡು ಚಿನ್ನು, ಬೋರ್ ಆಗ್ತಾ ಇದೆಯಂತ ಅವರಿಗೆ. ಹಾಡು ಒಂದ್ ಸಾಂಗ್. ಬಂಗಾರ ಚೆನ್ನಾಗಿದ್ಯಾ? ಕ್ಲೋಸ್ ಮಾಡಬಾರ್ದ? ನಾವು ರೀಚ್ ಆದ್ವಿ, ಅರೌಂಡ್ 12 ರೀಚ್ ಆದ್ವಿ. ಬಟ್ ತುಂಬಾ ಜನ ಎಲ್ಲ ಏನಂತಾರೆ, ಕ್ಯೂ ಬಂದ್ಬಿಟ್ಟು ಆ್ಯಕ್ಚುಲಿ 1 ಕಿಲೋಮೀಟರ್ ಮೇಲೇನೆ ಇದೆ ಅನ್ಸುತ್ತೆ. ನಾವು ಆ್ಯಕ್ಚುಲಿ ಟೆಂಪಲ್ ಡೈರೆಕ್ಟ್ ಹೋಗೋಕ್ಕಾಗಲ್ಲ. ನಾವು ಇಲ್ಲಿಂದ KSRTC ಬಸ್ ಹತ್ಕೊಂಡು ಇಲ್ಲಿಂದ ನಾವು KSRTC ಬಸ್ ಹತ್ಕೊಂಡು ಮೇಲೆ ಹೋಗಬೇಕು. ವಾಪಸ್ ಬರ್ತಾ ಕೂಡ ಅಷ್ಟೇ, ನಿಮ್ಮ ಓನ್ ವೆಹಿಕಲಲ್ಲಿ ಹೋಗೋಕ್ಕಾಗಲ್ಲ. ಆ ಬಸ್ ಹತ್ತೋದಕ್ಕೆ ಕ್ಯೂ ಬಂದುಬಿಟ್ಟೇ ಆಲ್ಮೋಸ್ಟ್ 1 ಕಿಲೋಮೀಟರ್ 2 ಕಿಲೋಮೀಟರ್ ಅಷ್ಟಿದೆ. ಇನ್ನು 1 hour ಮೇಲೆ ಆಗ್ಬೋದು ನಾವು ಮೇಲೆ ಹೋಗೋಕ್ಕೆ. ಆ್ಯಂಡ್ ಮೇಲೆ ಬಂದುಬಿಟ್ಟು ನೀವೇನು ಪ್ಲಾಸ್ಟಿಕ್ ಐಟಮ್ಸ್ ಏನು ಕ್ಯಾರಿ ಮಾಡೋ ಹಾಗಿಲ್ಲ. ಸೊ ಹಾಗಾಗಿ ನಿಮ್ಮದು ಏನಾದರೂ ಫ್ಲಾಸ್ಕ್ ಬಾಟಲ್ಸ್ ಇದ್ದರೆ ಆ ಥರ ಏನಾದರೂ ಕ್ಯಾರಿ ಮಾಡ್ಬೋದು. ಓಕೆ ದೆನ್, ಸೊ ಮೇಲೆ ಹೋಗ್ಬಿಟ್ಟು ಐ ವಿಲ್ ಶೋ ಯು ಹೌ ದ ಲೊಕೇಶನ್ ಇಸ್. ಆ್ಯಂಡ್ ಇಲ್ಲಿದೆ ಬಸ್ ಆಫ್ಟರ್ ಸೋ ಲಾಂಗ್ ಕ್ಯೂ. ಓಕೆ, ಈ ಬಸ್ಸು ಫುಲ್ ಆಯಿತು. ಈಗ ನೆಕ್ಸ್ಟ್ ಬಸ್ಸಿಗೆ ವೇಟ್ ಮಾಡ್ಬೇಕು ನಾವು. ಕರ್ನಾಟಕದಲ್ಲಿರೋರಿಗೆ ಲೇಡೀಸಿಗೆ ಮಾತ್ರ KSRTC ಫ್ರೀ ಬಸ್ ಇದೆ. ಸೊ ಹಾಗಾಗಿ ನನಗೆ ಯಾವುದು ಚಾರ್ಜಸ್ ತಗೊಳ್ಳಿಲ್ಲ ಅವರು. ಇಲ್ಲಿ ಎಲ್ಲದಕ್ಕೂ ಓನ್ಲಿ ಕ್ಯಾಶ್. ಸೊ ಜಾಸ್ತಿ ಕ್ಯಾಶ್ ಕ್ಯಾರಿ ಮಾಡಿ. ಇಲ್ಲಿ ಒಬ್ಬರಿಗೆ ಟಿಕೆಟ್ ಒಂದು 70 rupees, ಬಾಯ್ಸಿಗೆಲ್ಲ 70 rupees, ಗರ್ಲ್ಸಿಗೂ 70 rupees. ಬಟ್ ಇನ್ ಕೇಸ್ ನಿಮ್ಮ ಹತ್ರ ಆಧಾರ್ ಇದ್ರೆ ಇಟ್ಸ್ ಫ್ರೀ. ಆ್ಯಂಡ್ ಕರ್ನಾಟಕದವ್ರು ಮಾತ್ರ. ಎಸ್, ಇದು ಹುಡುಗಿರ್ಗಂದ್ರೆ ಕರ್ನಾಟಕದವ್ರು ಮಾತ್ರ. ಆ್ಯಂಡ್ ವ್ಯೂ ಮಾತ್ರ ಇಟ್ಸ್ ಸೋ ಗುಡ್. ಬೇಗ ಮೇಲೆ ಹೋಗೋಣ, ದರ್ಶನ ಮಾಡೋಣ, ಹೇಗಿದೆ ನೋಡೋಣ. ಸಾಕಾಯ್ತು, ಸುಸ್ತಾಯ್ತು ನನಗೆ ಕ್ಯೂನಲ್ಲಿ ನಿಂತೆ. ವ್ಯೂ ಕ್ರೇಜಿ ಇದೆ. ಲಾಸ್ಟ್ ಟೈಮ್ ಅಷ್ಟೇನು ಮಂಜಿಲ್ಲ, ಬಟ್ ನನಗೆ ತುಂಬ ಚಳಿ ಗಾಳಿ ಇದೆ. ಯು ಕ್ಯಾನ್ ಸಿ ದ ಟೆಂಪಲ್ ಹಿಯರ್. ತುಂಬ ಜನ ಇದೆ. ಇದೇ ಬಸ್ ನಾವು ಬಂದಿದ್ದು. ಎಸ್, ಒಳಗಡೆ ಹೋಗಿ ದರ್ಶನ ಮಾಡೋಣ. ಗಾಳಿ ನೋಡ್ಬೋದು ಹೆಂಗೆ, ಎಲ್ಲರದ್ದು ಬಟ್ಟೆ ಹಾರ್ತಾ ಇದೆ ಇಲ್ಲಿ. ಓಕೆ, ಬೇಗ ಹೋಗಿ ದೇವರ ದರ್ಶನ ಮಾಡುವ. ಇದೇ ಟೆಂಪಲ್ ನೀವು ನೋಡ್ಬೋದು. ಇದಕ್ಕೂ ಎಷ್ಟು ಕ್ಯೂ ಇದೆ. ಬಟ್ ಇಲ್ಲಿ ನಿಂತ್ಕೊಂಡು ಕಾಯಿದ್ರೆ ಸ್ವಲ್ಪ ಮಜಾ ಇದೆ. ವ್ಯೂ ಚೆನ್ನಾಗಿದೆ ಅಲ್ವಾ? ಸೊ ಕ್ಯೂ ಹೋಗ್ತಾ ಇದೆ. ನಿಲ್ಲಂಗೆ ಕಾಣಿಸ್ತಿಲ್ವಲ್ಲ.
ಓಕೆ, ನಮ್ದು ದರ್ಶನ ಆಯ್ತು. ನಾನು ಯಾವ ಬಾಯಲ್ಲಿ ಹೇಳಿದ್ನೋ ಸಿಸ್ಟಮ್ ಚೆನ್ನಾಗಿದೆ ಅಂತ. ನಾವಲ್ಲಿ ಹೋಗಿ ಕ್ಯೂ ನಿಂತ ತಕ್ಷಣ ಇನ್ನೇನು ಸ್ವಲ್ಪ ದೂರ ಡೋರ್ ಎಂಟರ್ ಆಗೋಕ್ಕೆ ಅಷ್ಟರಲ್ಲೇ ಆ ಕಡೆಯಿಂದ ಇನ್ನೂ ಸ್ವಲ್ಪ ಜನ ಯಾರೋ ಎಂಟರ್ ಆದ್ರಂತ ಹೇಳಿ ಎಲ್ಲ ಜನ ಒಟ್ಟಿಗೆ ನುಗ್ಬಿಟ್ರು. ಓ ಗಾಡ್, ಆ ರಶಲ್ಲಿ ಮತ್ತೆ ದೂಕೊಂಡು ಮುಗಿಸೋ ಅಷ್ಟೊತ್ತಿಗೆ ಸಾಕಾಯ್ತು. ಬಟ್ ದೇವ್ರು ಮಾತ್ರ ವಾವ್, ಇಟ್ ವಾಸ್ ಸೋ ಗುಡ್ ಟು ಸಿ ಗಾಡ್. ಸೇಮ್ ಕೃಷ್ಣನ್ ರೂಪಾನೇ, ಬಟ್ ಇಟ್ ವಾಸ್ ವೆರಿ ನೈಸ್. ದರ್ಶನ ಚೆನ್ನಾಗಾಯ್ತು, ಬಟ್ ದೆನ್ ಆ ಪ್ರಾಸೆಸ್ ಇದೆ ಅಲ್ವಾ, ದಟ್ ವಾಸ್ ಟೂ ಬ್ಯಾಡ್. ನಾವ್ ಹೋಗಿ ಬಂದ್ಮೇಲೆ ಮತ್ತೆ ಅವರು ಸರಿ ಮಾಡಿದ್ರು ಅನ್ಸುತ್ತೆ. ಬಟ್ ನನ್ಗೇನ್ ಅನ್ಸುತ್ತೆ ಗೊತ್ತಾ, ಇನ್ಫ್ಲೂಯೆನ್ಷಿಯಲ್ ಏನೇ ಇದೆ ಅಲ್ವಾ, ಈಗ VIP ಇದ್ರು ಸರಿ, ಅದಕ್ಕೆ ಅಂತಾನೆ ಒಂದು ಲೇನ್ ಮಾಡಬೇಕು. ಈ ತರ ಹಿಂದೆಯಿಂದ ಒಂದು ಕರ್ಕೊಂಡು ಹೋಗೋದು ಆ ಥರ ಎಲ್ಲ ಮಾಡಿದ್ರೆ ಈಕ್ವಾಲಿಟಿ ಅನ್ನೋದು ಇರಲ್ಲ ಆಕ್ಚುಲಿ. ಸೊ ದಟ್ ವಾಸ್ ಮೈ ಒಪಿನಿಯನ್. ಅಂಡ್ ನಮ್ದು ಈಗ ದರ್ಶನ ಆಯ್ತು. ಹಿಂದೆ ಇದೆಯಲ್ಲ ಕ್ಯೂ, ಅದ್ ಬಂದ್ಬಿಟ್ಟು ವಾಪಸ್ ಹೋಗೋದಕ್ಕೆ ಬಸ್ಸಾಗೆ ನಿಂತಿರೋದು. ನಾವು ಹೋಗಿ ಅದೇ ಕ್ಯೂಗೆ ನಿಲ್ಬೇಕು. ಮತ್ತೆ ಈಗ ಒಂದು ಫೋಟೋ ಸೆಷನ್ ಏನು ಮಾಡೋಕ್ಕಾಗಲ್ಲ. ಈಗ ಫೋಟೋ ಸೆಷನ್ ಆಗೋಷ್ಟೊತ್ತಿಗೆ ಕ್ಯೂ 2 ಪಟ್ ಆಗಿದೆ. ಒಂದು ಫೋಟೋ ಸೆಷನ್ ಮುಗಿಸ್ಕೊಂಡು ಮತ್ತೆ ಹೊರಡ್ತೀವಿ. ಮತ್ತೆ ಈಗ ಮೈಸೂರು ವಾಪಸ್ ಹೊರಟ್ಬಿಟ್ಟು ಊಟ ಮಾಡಿಕೊಂಡು ಇನ್ನು ಅಲ್ಲೇನೇನು ಪ್ಲೇಸಸ್ ಇದೆ ನೋಡಬೇಕು. ಸೊ ಬೇಗ ಬೇಗ ಹೋಗೋಣ. ಇಟ್ಸ್ ಆಲ್ರೆಡಿ ಟೈಮ್ ಎಷ್ಟು? 2. It's already 2. ಇನ್ನೊಂದು we have very less time, so let's go. Okay guys, so ನಮ್ದು ಊಟ ಆಯ್ತು. ಇಟ್ ವಾಸ್ ಲೈಕ್ ಓಕೆ ಬಟ್ ಓಕೆ, ಏನ್ ಮಾಡೋಕ್ಕಾಗಲ್ಲ, ಇಲ್ಲೆಲ್ಲ ಅದೇ ಥರನೇ ಸಿಗೋದು. ಆ್ಯಂಡ್ ದೆನ್ ಅದು ಆದಮೇಲೆ ನಾವು ಇವಾಗ ಹೊರಟಿರೋದು ನಂಜುಂಡೇಶ್ವರ ಟೆಂಪಲ್, ನಂಜನಗೂಡಲ್ಲಿರೋದು. ಆ್ಯಂಡ್ ಇದೇನಂದರೆ ನಾವು ಕರೆಕ್ಟಾಗಿ ಎಷ್ಟು ಟೈಮ್ ಕನ್ಸ್ಟ್ರೆಂಟ್ ಇದೆ ಅಂದರೆ, ನಾವು ಯಾವ ಪ್ಲೇಸ್ ಯಾವ ಟೈಮ್ಗೆ ಹೋಗ್ತೀವಿ ಅದ್ರ ಮೇಲೆ ನೆಕ್ಸ್ಟ್ ಪ್ಲೇಸ್ ಎಲ್ಲಿ ಹೋಗೋದು ಅಂತ ಡಿಸೈಡ್ ಆಗುತ್ತೆ. ಸೊ ಹಾಗಾಗಿ ಫಸ್ಟ್ ನಂಜನಗೂಡು ಹೋಗಿ ಟೆಂಪಲ್ ಮುಗಿಸ್ಕೊಂಡು ನೆಕ್ಸ್ಟ್ ಎಲ್ಲಿ ಹೋಗೋದು ಅಂತ ಡಿಸೈಡ್ ಮಾಡುವ. ಓಕೆ, ಸೊ ಫೈನಲಿ ವಿ ರೀಚ್ಡ್ ನಂಜುಂಡೇಶ್ವರ ಟೆಂಪಲ್. ಯು ಕ್ಯಾನ್ ಸಿ ದಿ ಆರ್ಕಿಟೆಕ್ಚರ್. ವಾವ್ ಇದೆ, ನೀವು ನೋಡ್ಬೋದು ದ ಆರ್ಕಿಟೆಕ್ಚರ್. ಓ ಗಾಡ್, ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅಂದರೆ ಇಲ್ಲಿಂದನೂ ಈಚ್ ಡೀಟೇಲಿಂಗ್ ಕಾಣಿಸ್ತಿದೆ. ವಾಟ್ ಎ ಡೀಟೇಲಿಂಗ್, ಎಷ್ಟು ಕ್ರೇಜಿ ಇದೆ. ಅದು ಒಂದೊಂದು ಲೈನ್ ಕೂಡ ಹಂಗೆ ಕಾಣ್ತಿದೆ. ನಮಗೆ ಬಂದಿದ್ದ ತಕ್ಷಣವೇ ದರ್ಶನ ಆಯಿತು. ಏನು ವೇಟಿಂಗ್ ಥರ ಇರಲಿಲ್ಲ. ಆ್ಯಂಡ್ ತುಂಬ ಚೆನ್ನಾಗಾಯಿತು ದರ್ಶನ. ಒಂದು ದೇವ್ರೂ ಕೂಡ ಇಟ್ ವಾಸ್ ಸೋ ಯುನೀಕ್. ಸ್ಟ್ರಕ್ಚರ್ ಅಷ್ಟೇ ಅಂದರೆ, ಈಗ ಎಕ್ಸಾಂಪಲ್ ಅಂದರೆ ನಾನು ಒಂದು ಗಣಪತಿ ನೋಡಿದೆ. ಗಣಪತಿ ಮೇಲೆ ಒಂದು ದೇವಿ ಕೂತಿದ್ರು. ಇಟ್ ಇಸ್ ಕಾಲ್ಡ್ ಶಕ್ತಿ ಗಣಪತಿ ಅಂತ. ಆ್ಯಂಡ್ ತುಂಬ ಒಳ್ಳೆ ಯುನೀಕ್ ಸ್ಟೋರೀಸ್ ಇತ್ತು ಅನಿಸುತ್ತೆ. ಬಟ್ ನಮಗೆ ಹಿಸ್ಟ್ರಿ ಅಷ್ಟು ಗೊತ್ತಿಲ್ಲ ದೇವ್ರದ್ದು ಮೈಥಾಲಜಿ ಕ್ಯಾರೆಕ್ಟರ್ಸ್ ಬಗ್ಗೆ. ಸೊ ಹಾಗಾಗಿ ಅಷ್ಟು ರಿಲೇಟ್ ಮಾಡೋಕ್ಕಾಗಲಿಲ್ಲ. ಬಟ್ ನಿಮಗೆ ಯಾರಾದರೂ ಗೊತ್ತಿದ್ದರೆ ಅವ್ರನ್ನ ಕರ್ಕೊಂಡು ಬಂದರೆ ವಿಲ್ ಗೆಟ್ ಅ ಲಾಟ್ ಆಫ್ ಸ್ಟೋರೀಸ್. ಬಟ್ ಟೆಂಪಲ್ ಆರ್ಕಿಟೆಕ್ಚರ್ ಮಾತ್ರ ತುಂಬ ಚೆನ್ನಾಗಿದೆ. ಈಚ್ ಕಾರ್ವಿಂಗ್ ಕೂಡ ಯು ಕ್ಯಾನ್ ಗೆಟ್ ಟು ನೋ ಅಬೌಟ್ ಇಟ್. ಆ್ಯಂಡ್ ಇವಾಗ ಮಳೆನೂ ಬರ್ತದೆ. ಇಟ್ಸ್ ಲುಕಿಂಗ್ ಸೋ ಪ್ರಿಟಿ ಎಲ್ಲ ಕಡೆ. ಇಟ್ಸ್ ಟು ಗುಡ್. ಟೆಂಪಲ್ ಸೈಡಿಗೆ ಕಪಿಲಾ ನದಿಗೆ ದಾರಿ ಅಂತ ಬರ್ತದೆ. ಸೊ ಆ ಕಡೆ ದಾರಿ ಹೋಗ್ತಾ ಇದ್ದೀವಿ. ಏನಿದೆ ನದಿ ಹೇಗಿದೆ ಹೋಗಿ ನೋಡುವ. ಓಕೆ, ಟೆಂಪಲ್ ಮತ್ತು ಸೈಡಿಗೆ ಬಂದರೆ ಒಂದು ಶಿವ ಸ್ಟ್ಯಾಚು ಕಾಣುತ್ತೆ. ಹಾಗೆ ಸ್ಟ್ರೇಟಾಗಿ ನಡ್ಕೊಂಡು ಹೋದರೆ ನಿಮ್ಗೆ ಅಲ್ಲಿ ಕಪಿಲಾ ನದಿಗೆ ದಾರಿ ಅಂತ ಬರ್ತದೆ. ಮೈ ಹೀರೋ ಗುಂಡು. Go take photo. You can see so peaceful it is. 3 ಜನ ಫಿಶ್ ಹುಡುಕ್ತಾ ಇದ್ದಾರೆ.
ನೀವು ಇನ್ ಕೇಸ್ ತೆಪ್ಪದಲ್ಲಾದರೂ ಹೋಗ್ಬೇಕಂದ್ರೆ ಹೋಗ್ಬೋದು. ಆ ಕಡೆ ಒಂದು ದಡ ಇದೆ, ಮೇ ಬಿ ಅಲ್ಲಿಗೆ ಬಿಡ್ತಾರೆ ಅನಿಸುತ್ತೆ. ಈಗ ರಿಲ್ಯಾಕ್ಸಿಂಗ್ ಟೈಮ್ ಮುಗೀತು. ನಾವು ಚಾಮುಂಡಿ ಬೆಟ್ಟಕ್ಕೆ ಹೊರಟಿದ್ದೀವಿ. 7:30ಗೆ ಓಪನ್ ಇದೆ, 6 to 7:30 ಕ್ಲೋಸ್ ಇತ್ತು. ಸೊ ನಾವು ಅರೌಂಡ್ 8 ಇಲ್ಲ 7:30 ರೀಚ್ ಆಗ್ಬೋದು. ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು 9 ಆಗುತ್ತೆ. ಅದಾದಮೇಲೆ ಊಟಕ್ಕೆ ಹೋಗ್ತೀವಿ. ಇವತ್ತು ನಮ್ಮ ಡ್ಯಾಡಿ ಮಮ್ಮಿ ಆ್ಯನಿವರ್ಸರಿ ಆಗೋರೋದ್ರಿಂದ ನಾವು ಗುಫಾ ರೆಸ್ಟೋರೆಂಟ್ ಹೋಗೋಣ ಅಂತ ಇದ್ದೀವಿ. ಬಟ್ ಅಲ್ಲಿ ವೇಟಿಂಗ್ ಇರ್ಬೋದು, ಸೊ ನೋಡುವ ಹೇಗಾಗುತ್ತೋ ಹಾಗೆ. ಎಷ್ಟು ಚೆನ್ನಾಗಿದೆ. ಅರಮನೆ ಕಾಣಿಸುತ್ತಲ್ವಾ? ಸೊ ನಾವು 6:45 ಹಂಗೆ ಸ್ಟಾರ್ಟ್ ಮಾಡಿ 7:45 ರೀಚ್ ಆಗಿದ್ದೀವಿ. ಬಟ್ ಇಲ್ಲಿ ಜನ ನೋಡಿದ್ರೆ ತುಂಬ ಜನ ಇದ್ದಾರೆ ಅನಿಸುತ್ತೆ. ಬಟ್ ಬರ್ಬೇಕಾದ್ರೆ ವ್ಯೂ ಮಾತ್ರ ಕ್ರೇಜಿ ಇತ್ತು. ಇವಾಗ ರಶ್ ನಿಂತ್ಕೊಳ್ಳೋದೇ ಇರೋದು. ಹೋಗಿ ನೋಡುವ ಎಷ್ಟು ರಶ್ ಇದೆ ಅಂತ. ಲೆಟ್ಸ್ ಗೋ. ಹೆಲೋ ಗೈಸ್, ಸೊ ವಿ ಜಸ್ಟ್ ಚೆಕ್ಡ್ ಇನ್ ಕಿ ಫ್ರೆಶ್ ಆಗಿದ್ದೀವಿ. ಬೈ ದ ಟೈಮ್ ವಿ ರೀಚ್ ದ ಹೋಟೆಲ್ ಇಟ್ ವಾಸ್ ಲೈಕ್ ಆಲ್ಮೋಸ್ಟ್ 11:30. ಏನಾಯ್ತು ಅಂದರೆ ನಮಗೆ ಚಾಮುಂಡಿ ಬೆಟ್ಟದಲ್ಲಿ ದರ್ಶನ ತುಂಬ ಲೇಟ್ ಆಯಿತು. ಎಷ್ಟು ಲೇಟ್ ಅಂದರೆ ನಾವು 8 o'clock ಹೋಗಿ 10:30 ಹೊರಗಡೆ ಬಂದಿದ್ದೀವಿ. ಈವನ್ ವಿತ್ 200 rupees ದರ್ಶನ ಟಿಕೆಟ್. ನಂಗೆ ಅಲ್ಲಿ ಏನು ಅನ್ನಿಸ್ತು ಅಂದರೆ ಮ್ಯಾನೇಜ್ಮೆಂಟ್ ಬಂದ್ಬಿಟ್ಟು ಯಾರೂ ಕ್ಯೂ ಮೇಂಟೈನೇ ಮಾಡ್ತಾ ಇರಲಿಲ್ಲ. ಎಷ್ಟು ಜನ ಜಗಳ ಮಾಡ್ತಾಯಿದ್ರು ಅಂದರೆ ಅವರ ಸೆಕ್ಯೂರಿಟಿ ಗಾರ್ಡ್ಸು ಫೋಟೋಸ್ ಎಲ್ಲ ತೊಗೊಂಡು ಹೋಗ್ತಾಯಿದ್ರು. ಸೊ ಅಷ್ಟು ಜಗಳ ಆಯಿತು. ಬಟ್ ಅದೇ ಗ್ಯಾಪಲ್ಲಿ ನಮಗೆ ದರ್ಶನ ಚೆನ್ನಾಗಾಯಿತು. ಆ್ಯಕ್ಚುಲಿ ಇವತ್ತು ನನ್ನ ಪೇರೆಂಟ್ಸ್ ಆ್ಯನಿವರ್ಸರಿ, ಸೊ ಹಾಗಾಗಿ ನಾವು ಯಾವುದಾದ್ರೂ ಫೈನ್ ಡೈನಿಂಗ್ ಕರ್ಕೊಂಡು ಹೋಗೋಣ ಅಂದ್ಕೊಂಡ್ವಿ. ಬಟ್ ಕಾಲ್ ಮಾಡಿ ವಿಚಾರಿಸಿದ್ರೆ ಎಲ್ಲರೂ ವಿ ಆರ್ ಕ್ಲೋಸ್ಡ್ ಹೇಳಿದರು. ಸೊ ನ್ಯೂ ಮೈಸೂರು ಹೋಟೆಲ್ ಏನೋ ಸಿಕ್ತು. ಸೊ ಅಲ್ಲಿ ಊಟ ಮಾಡಿಕೊಂಡು ರೂಮಿಗೆ ಬಂದು ಈಗ ಚೆಕ್ ಇನ್ ಆದ್ವಿ. ಸೊ ಬೆಳಗ್ಗೆ ಅರೌಂಡ್ 8 ಹೊರಡೋಣ ಅಂತ ಇದ್ದೀವಿ. ನೋಡುವ, ನಾಳೆ ಇನ್ನೂ ತುಂಬ ಪ್ಲೇಸಸ್ ಕವರ್ ಮಾಡೋಕ್ಕಿದೆ. ಸೊ ಲೆಟ್ಸ್ ಸ್ಲೀಪ್, ಟೇಕ್ ಗುಡ್ ರೆಸ್ಟ್ ಆ್ಯಂಡ್ ಪ್ರಿಪೇರ್ ಫಾರ್ ಟುಮಾರೋ. ಓಕೆ ದೆನ್, ಮತ್ತೆ ಸಿಗುವ. ಗುಡ್ ನೈಟ್, ಬಾಯ್ ಬಾಯ್.